ಈ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋಣ. ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡ್ಕೊಂಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರೈತರೇ, ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡ್ಕೊಂಬರೋಣ ಬನ್ನಿ. ಪುಣೆ ಮಾರುಕಟ್ಟೆಯಲ್ಲಿ ನೋಡುವುದಾದರೆ 1 ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು ಕನಿಷ್ಠ 500 ರೂಪಾಯಿದಿಂದ ಹಿಡಿದು 1900 ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಪುಣೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ ರೇಟು ಇದೆ. ಹಾಗೆ ಅಹಮದ್ನಗರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಅಹಮದ್ನಗರದಲ್ಲಿ 1200 ರೂಪಾಯಿದಿಂದ 2000 ರೂಪಾಯಿವರೆಗೆ 1 ಕ್ವಿಂಟಲ್ನ ಈರುಳ್ಳಿಯ ಪ್ರೈಸು ಇದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿ ರೇಟ್ ನೋಡುವುದಾದರೆ 1000 ರೂಪಾಯಿಯಿಂದ 2200 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಇದೆ. ಹಾಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ರೇಟ್ ನೋಡುವುದಾದರೆ 1 ಕ್ವಿಂಟಲ್ಗೆ 1200 ರೂಪಾಯಿದಿಂದ 2000, 1200ರಿಂದ 2000 ರೂಪಾಯಿವರೆಗೆ ಬಾದಾಮಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ. ಹಾಗೆ ಬಾಗಲಕೋಟೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು 800 ರೂಪಾಯಿಯು ಕನಿಷ್ಠ ಬೆಲೆ ಆಗಿದೆ. ಹಾಗೆ ಗರಿಷ್ಠ ಬೆಲೆ ಅಂದರೆ ಹೈಯೆಸ್ಟ್ ರೇಟ್ ಬಂದು 2000, ಹೈಯೆಸ್ಟ್ ರೇಟು 2000 ರೂಪಾಯಿ ಬಾಗಲಕೋಟೆಯಲ್ಲಿ 1 ಕ್ವಿಂಟಲ್ಗೆ ಈರುಳ್ಳಿಯ ರೇಟು ಇದ್ದು. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ನೋಡ್ಬೋದು ಮೈಸೂರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1300 ರೂಪಾಯಿದಿಂದ ಕನಿಷ್ಠ 1300, ಗರಿಷ್ಠ ಬೆಲೆ ನೋಡೋದಾದರೆ 2200 ರೂಪಾಯಿವರೆಗೆ ಗರಿಷ್ಠ ಬೆಲೆ ಆಗಿದೆ ಮೈಸೂರು ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ನ ಈರುಳ್ಳಿಯ ರೇಟು. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ರಾಯಚೂರದಲ್ಲಿ ನೋಡೋದಾದರೆ 1400 ರೂಪಾಯಿ ಕನಿಷ್ಠ ಬೆಲೆ ಆಗಿದೆ. ಗರಿಷ್ಠ ಬೆಲೆ ಬಂದು 2200 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ರಾಯಚೂರದಲ್ಲಿ. ಹಾಗೆ ಕೊಲ್ಹಾಪುರದಲ್ಲಿ ರೇಟ್ ಬಂದು 1 ಕ್ವಿಂಟಲ್ಗೆ ನೋಡೋದಾದರೆ 500 ರೂಪಾಯಿದಿಂದ 2000 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ.